ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಡಾಕ್ಟರ್ ಸಿಎನ್ ಮಂಜುನಾಥ್ ರಾಜ್ಯದ ಪ್ರಸಿದ್ಧ ಹೃದ್ರೋಗ ತಜ್ಞ. ಜಯದೇವ ಸರ್ಕಾರಿ ಆಸ್ಪತ್ರೆಯನ್ನ ಮಾದರಿ ಆಸ್ಪತ್ರೆಯನ್ನಾಗಿ ಪರಿವರ್ತಿಸಿದ ನಾಯಕ. ಮಾಜಿ ಪ್ರಧಾನಿ ದೇವೇಗೌಡರ ಮುದ್ದಿನ ಅಳಿಯ. ಇಂಥ ಡಾಕ್ಟರ್ ಸಿಎನ್ ಮಂಜುನಾಥ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ? ಇವರ ಜೀವನದ ಹಾದಿ ಹೇಗಿದೆ? ಹಠ ಹಿಡಿದು ದೇವೇಗೌಡರ ಮಗಳನ್ನೇ ಮದುವೆಯಾಗಿದ್ದು ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1957 ಸೆಪ್ಟೆಂಬರ್ 23ರಂದು ಜನನ. ಫ್ರೆಂಡ್ಸ್, ಸಿಎನ್ ಮಂಜುನಾಥ್ ಅಥವಾ ಚೋಳೇನಹಳ್ಳಿ ನಂಜೇಗೌಡ ಮಂಜುನಾಥ್ ಹುಟ್ಟಿದ್ದು 1957 ಸೆಪ್ಟೆಂಬರ್ 23ನೇ ತಾರೀಕು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 10 ವರ್ಷ ಬಳಿಕ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಚೋಳೇನಹಳ್ಳಿ ಎಂಬಲ್ಲಿ. ತಂದೆ ನಂಜಪ್ಪ ಗೌಡ, ತಾಯಿ ಸೋಂಬಮ್ಮ. ಈ ದಂಪತಿಯ 8 ಮಕ್ಕಳಲ್ಲಿ 5ನೇಯವರಾಗಿ ಜನಿಸಿದ್ರು ಮಂಜುನಾಥ್. ಅಂದ್ಹಾಗೆ ನಂಜಪ್ಪ ಮತ್ತು ಸೋಂಬಮ್ಮಗೆ ಹುಟ್ಟಿದ ಮೊದಲ 4 ಮಕ್ಕಳು ಹೆಣ್ಣಾಗಿದ್ವು. ಹೀಗಾಗಿ ಮಗ ಜನಿಸಲಿ ಅಂತ ತಾಯಿ ಸೋಂಬಮ್ಮ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಗೆ ಹರಕೆ ಹೊತ್ತಿದ್ರು. ಅದರಂತೆ ಹುಟ್ಟಿದ ಮಗನಿಗೆ ಮಂಜುನಾಥ ಅಂತಾನೆ ಹೆಸರಿಟ್ರು. ಇವರದ್ದು ಕೃಷಿಕ ಕುಟುಂಬ, ಒಕ್ಕಲಿಗ ಸಮುದಾಯ. ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ, ಬೆಂಗಳೂರಿನಲ್ಲಿ ಪ್ರೌಢ ಶಿಕ್ಷಣ. ಸಿಎನ್ ಮಂಜುನಾಥ್ ಪ್ರಾಥಮಿಕ ಶಿಕ್ಷಣ ಪಡೆದಿದ್ದು ಚೋಳೇನಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ. ಓದೋದ್ರಲ್ಲಿ ಮುಂದಿದ್ದ ಇವರು ಪ್ರೌಢ ಶಿಕ್ಷಣಕ್ಕಾಗಿ ಬೆಂಗಳೂರಿನ ವಿದ್ಯಾವರ್ಧಕ ಹೈಸ್ಕೂಲ್ನಲ್ಲಿ ಇಂಗ್ಲಿಷ್ ಮೀಡಿಯಂಗೆ ಸೇರಿದ್ರು. ಕನ್ನಡ ಮೀಡಿಯಂನಿಂದ ಬಂದ ಇವರಿಗೆ ಆರಂಭದಲ್ಲಿ ಇಂಗ್ಲಿಷ್ ಕಷ್ಟವಾಯಿತು. ಇಂಗ್ಲಿಷ್ ಕಲಿಯಲು ನಾನಾ ಸರ್ಕಸ್ ಮಾಡಿದ್ರು. ಅದರಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಕೂಡ ಒಂದು. ಮೈಸೂರಿನಲ್ಲಿ ಪಿಯುಸಿ ಮತ್ತು ಎಂಬಿಬಿಎಸ್. ಹೈಸ್ಕೂಲ್ನಲ್ಲಿ ಫಸ್ಟ್ ಕ್ಲಾಸ್ ಬಂದ ಮಂಜುನಾಥ್ ಮೈಸೂರಿನ ಶಾರದಾ ವಿಲಾಸ ಕಾಲೇಜಿನಲ್ಲಿ ಪಿಯುಸಿ ಮುಗಿಸಿದ್ರು. ನಂತರ ಮೈಸೂರು ಮೆಡಿಕಲ್ ಕಾಲೇಜ್ ಅಥವಾ ಎಂಎಂಸಿಯಲ್ಲಿ ಎಂಬಿಬಿಎಸ್ ಓದಿದ್ರು. ಕಾಲೇಜು ದಿನಗಳಲ್ಲಿ ಕನ್ನಡದ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಮೊದಲ ದಿನವೇ ಹೋಗಿ ನೋಡ್ತಿದ್ರು. ಸಿನಿಮಾ ನೋಡಿ ಬಂದ ನಂತರ ಬೆಳಗಿನ ಜಾವದವರೆಗೂ ಓದ್ತಿದ್ರು. ಎಂಬಿಬಿಎಸ್ ಮುಗಿದ ಬಳಿಕ ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲೇ ಎಂಡಿ ಅಥವಾ ಡಾಕ್ಟರ್ ಆಫ್ ಮೆಡಿಸಿನ್ ಸ್ನಾತಕೋತ್ತರ ಪದವಿಗೆ ಅಡ್ಮಿಷನ್ ಪಡೆದ್ರು. ಈ ಟೈಮಲ್ಲೇ ಕಂಕಣ ಭಾಗ್ಯ ಕೂಡಿ ಬಂತು. 1982 ದೇವೇಗೌಡರ ಪುತ್ರಿ ಜೊತೆ ಮದ್ವೆ. ದೊಡ್ಡಗೌಡ್ರು ಬೇಡ ಅಂದ್ರು ಬಿಡ್ಲಿಲ್ಲ ಹಠ. ಮೈಸೂರಿನಲ್ಲಿ ಡಾಕ್ಟರ್ ಆಫ್ ಮೆಡಿಸಿನ್ ಓದ್ತಿದ್ದ ಮಂಜುನಾಥ್ ಒಂದಿನ ಬೆಂಗಳೂರಿನ ದೇವೇಗೌಡರ ಮನೆಗೆ ಬಂದ್ರು. ಬಂದವರೇ, ನಿಮ್ಮ ಮಗಳಾದ ಅನುಸೂಯರನ್ನ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀನಿ, ನೀವು ಅನುಮತಿ ಕೊಡ್ಬೇಕು ಅಂತ ಕೇಳಿದ್ರು. ಆಗ ದೇವೇಗೌಡ್ರು, ನೀವ್ ಯಾವ್ದೋ ತಪ್ಪು ಕಲ್ಪನೆಯಿಂದ ಬಂದಿದ್ದೀರಿ ಅನ್ಸುತ್ತೆ. ನಾನು ರಾಜಕೀಯದಲ್ಲಿರೋದ್ರಿಂದ ದುಡ್ಡು ಮಾಡಿದ್ದೀನಿ ಅನ್ನೋ ಮನೋಭಾವನೆಯಿಂದ ನೀವು ಬಂದಿರಬಹುದು. ದಯಮಾಡಿ ಇಲ್ಲಿಗೆ ಬಿಟ್ಟು ಬಿಡಿ ಅಂದ್ರು. ಆದ್ರೆ ಮಂಜುನಾಥ್ ಕೇಳಲೇ ಇಲ್ಲ. ಮಂಜುನಾಥ್ರನ್ನ ತಮ್ಮ ಅಂಬಾಸೆಡರ್ ಕಾರ್ನಲ್ಲಿ ಕೂರಿಸಿಕೊಂಡು ಕಬ್ಬನ್ ಪಾರ್ಕ್ಗೆ ಹೋದ್ರು. ಅಲ್ಲೂ ಸುಮಾರು 1 ಗಂಟೆ ಚರ್ಚೆ ನಡೀತು. ಕೊನೆಗೆ ದೇವೇಗೌಡ್ರೆ ಸೋತು ಮಗಳನ್ನ ಕೊಟ್ಟು ಮದುವೆ ಮಾಡಿಸಲು ಒಪ್ಕೊಂಡ್ರು. 1982ರಲ್ಲಿ ಮದುವೆ ಆಯ್ತು. ಆಗ ಮಂಜುನಾಥ್ಗೆ 25 ವರ್ಷ ವಯಸ್ಸು. ದೇವೇಗೌಡ್ರು ಎಂಎಲ್ಎ ಆಗಿದ್ರು. ಕುಮಾರಸ್ವಾಮಿ ಡಿಗ್ರಿ ಓದ್ತಿದ್ರು. ಮದುವೆ ಬಳಿಕ ಮೈಸೂರಿನಿಂದ ಬೆಂಗಳೂರಿಗೆ. ಮದುವೆ ಬಳಿಕ ಸಿಎನ್ ಮಂಜುನಾಥ್ ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ಬೇಕಾಗಿ ಬಂತು. ಅಂದ್ಹಾಗೆ ಪತ್ನಿ ಅನುಸೂಯ ಬೆಂಗಳೂರಲ್ಲಿ ಎಂಎಸ್ಸಿ ಓದ್ತಿದ್ರು. ಹೀಗಾಗಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಪಡೆದ ಮಂಜುನಾಥ್ ಬಿಎಂಸಿ ಅಥವಾ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಎಂಡಿ ಶಿಕ್ಷಣವನ್ನ ಪೂರ್ಣಗೊಳಿಸಿದ್ರು. ಉನ್ನತ ಶಿಕ್ಷಣಕ್ಕಾಗಿ ಮಣಿಪಾಲಕ್ಕೆ ಶಿಫ್ಟ್. ಗಂಡನಿಗಾಗಿ ತ್ಯಾಗಮಯಿ ಆದ ಹೆಂಡತಿ. ಬೆಂಗಳೂರಿನಲ್ಲಿ ಎಂಡಿ ಮುಗಿಸಿದ ಮಂಜುನಾಥ್ಗೆ ಮಣಿಪಾಲದ ಕೆಎಂಸಿ ಅಥವಾ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಡಿಎಂ ಕಾರ್ಡಿಯಾಲಜಿ ಅಥವಾ ಡಾಕ್ಟರೇಟ್ ಆಫ್ ಮೆಡಿಸಿನ್ ಕಾರ್ಡಿಯಾಲಜಿ ಸೀಟು ಸಿಕ್ತು. ಈ ಟೈಮಲ್ಲೇ ಅನುಸೂಯಾಗೂ ಒಳ್ಳೆ ಜಾಬ್ ಆಫರ್ ಬಂತು. ಆದ್ರೆ ಅದನ್ನ ಒಪ್ಬೇಕೋ ಅಥವಾ ಗಂಡನ ಜೊತೆ ಮಣಿಪಾಲಕ್ಕೆ ಹೋಗ್ಬೇಕೋ ಎಂಬ ಗೊಂದಲ. ಆಗ ಅನುಸೂಯ ಗಂಡನ ಶಿಕ್ಷಣವೇ ಮುಖ್ಯ ಅಂತ ಹೇಳಿ ಜಾಬ್
ಆಫರ್ ಅನ್ನ ತಿರಸ್ಕರಿಸಿದ್ರು. ಅಳಿಯನ ಅವಸ್ಥೆ ನೋಡಿ ಮರುಗಿದ್ದ HDD. ಮಣಿಪಾಲದಲ್ಲಿ ಓದ್ತಿದ್ದಾಗ ಡಾಕ್ಟರ್ CN ಮಂಜುನಾಥ್ ಮತ್ತು ಪತ್ನಿ ಅನಸೂಯ 1.5 ವರ್ಷದ ಮಗನ ಜೊತೆ ಚಿಕ್ಕದೊಂದು PG ಕ್ವಾರ್ಟರ್ಸ್ ನಲ್ಲಿ ವಾಸವಿದ್ರು. ಒಂದಿನ ಅಲ್ಲಿಗೆ ಬಂದ ದೇವೇಗೌಡ್ರು, ಇದೇನು ಇಷ್ಟು ಚಿಕ್ಕ ಮನೆಯಲ್ಲಿದ್ದೀರಾ, ಮಗುಗೆ ಆಟವಾಡೋಕೆಲ್ಲ ಕಷ್ಟ ಆಗಲ್ವಾ, ನಿಮ್ಗೊಂದು ಸಪರೇಟ್ ಮನೆಯ ವ್ಯವಸ್ಥೆ ಮಾಡ್ತೀನಿ ಅಂದ್ರಂತೆ. ಅದಕ್ಕೆ ಅಳಿಯ ಮತ್ತು ಮಗಳ ಸ್ವಾಭಿಮಾನ ಒಪ್ಲಿಲ್ಲ. 89ರಲ್ಲಿ ಲೆಕ್ಚರರ್ ಆಗಿ ಜಯದೇವಕ್ಕೆ ಎಂಟ್ರಿ. ಓದು ಮುಗಿಸಿದ ಡಾಕ್ಟರ್ ಮಂಜುನಾಥ್ 1989ರಲ್ಲಿ ಬೆಂಗಳೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಲೆಕ್ಚರರ್ ಆಗಿ ಕೆಲಸಕ್ಕೆ ಸೇರಿದ್ರು. ಆ ಟೈಮಲ್ಲಿ ಆಸ್ಪತ್ರೆಯು ಪ್ರಾಥಮಿಕ ಹಂತದಲ್ಲಿತ್ತು. ಹೆಚ್ಚಂದ್ರೆ ಆಂಜಿಯೋಗ್ರಾಮ್ ಚಿಕಿತ್ಸೆ ಲಭ್ಯವಿತ್ತು. ಅದ್ಬಿಟ್ಟು ಆಂಜಿಯೋಪ್ಲಾಸ್ಟ್ ಆಗ್ಲಿ, ವಾಲ್ವ್ ರಿಪ್ಲೇಸ್ಮೆಂಟ್ ಆಗ್ಲಿ ಮುಂತಾದ ಯಾವುದೇ ಚಿಕಿತ್ಸೆ ಲಭ್ಯವಿರಲಿಲ್ಲ. ಇದೆಲ್ಲವೂ ಸಿಗುವಂತೆ ಮಾಡಲು ಡಾಕ್ಟರ್ ಮಂಜುನಾಥ್ ಸಾಕಷ್ಟು ಶ್ರಮ ಪಟ್ರು. ವಿದೇಶಕ್ಕೆ ಹೋಗಿ ಟ್ರೈನಿಂಗ್ ಪಡೆದು ಬಂದ್ರು. 1994-95ರಲ್ಲಿ ಮೊದಲ ಬಾರಿಗೆ ಆಸ್ಪತ್ರೆಯಲ್ಲಿ ಆಂಜಿಯೋಪ್ಲಾಸ್ಟಿ ಸ್ಟಂಟ್, ಹೃದಯದ ರಂಧ್ರ ಮುಚ್ಚುವಿಕೆ ಮುಂತಾದವುಗಳಿಗೆ ಸಂಬಂಧಿಸಿದ ಕಾರ್ಯಾಗಾರ ಆಯೋಜಿಸಲು ಮುಂದಾದ್ರು. ಇಂಥ ಚಿಕಿತ್ಸೆಗಳು ಅಪಾಯಕಾರಿ ಮತ್ತು ದುಡ್ಡು ಕೂಡ ಹೆಚ್ಚು ಖರ್ಚಾಗುತ್ತೆ ಅಂತ ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಆಗ ಡಾಕ್ಟರ್ ಮಂಜುನಾಥ್ ಮತ್ತು ಇತರ ವೈದ್ಯರು ತಮ್ಮ ಕೈಯಿಂದ ಹಣ ಹಾಕಿ ಉಪಕರಣಗಳನ್ನ ತರಿಸಿ ಕಾರ್ಯಾಗಾರವನ್ನ ಯಶಸ್ವಿಗೊಳಿಸಿದ್ರು. 2005ರಲ್ಲಿ ಬಂತು ಆಸ್ಪತ್ರೆ ಬಿಡುವ ಆಲೋಚನೆ. ಅದು 2005ರ ಸಮಯ. ಡಾಕ್ಟರ್ CN ಮಂಜುನಾಥ್ ಜಯದೇವ ಆಸ್ಪತ್ರೆಯನ್ನೇ ಬಿಡುವ ಯೋಚನೆ ಮಾಡಿದ್ರು. ಅದಕ್ಕೆ ಕಾರಣವೂ ಇತ್ತು. ಆಸ್ಪತ್ರೆಯ ಆಡಳಿತ ವ್ಯವಸ್ಥೆ ಸರಿಯಾಗಿರ್ಲಿಲ್ಲ. ಒಂದ್ ರೀತಿ ಉಸಿರುಗಟ್ಟುವ ಪರಿಸ್ಥಿತಿ ಇತ್ತು. ಹೀಗಾಗಿ ಜಯದೇವ ಬಿಟ್ಟು ವಿದೇಶಕ್ಕೆ ಹೋಗಿ ಡಾಕ್ಟರ್ ಆಗ್ಬೇಕು ಅನ್ಕೊಂಡ್ರು. ಇಂಥ ಟೈಮಲ್ಲಿ ಅಳಿಯನಿಗೆ ಬುದ್ಧಿವಾದ ಹೇಳಿದ ದೇವೇಗೌಡ್ರು, ಮುಂದೆ ವ್ಯವಸ್ಥೆ ಬದಲಾಗಬಹುದು, ನೀನು ಇಲ್ಲೇ ಇದ್ದು ಬಡ ರೋಗಿಗಳ ಸೇವೆ ಮಾಡು ಅಂದ್ರು. 2006 ಜಯದೇವ ನಿರ್ದೇಶಕರಾಗಿ ನೇಮಕ. ಆಸ್ಪತ್ರೆ ಬಿಟ್ಟು ಹೋಗಲು ರೆಡಿಯಾಗಿದ್ದ ಡಾಕ್ಟರ್ CN ಮಂಜುನಾಥ್ರನ್ನ 2006ರಲ್ಲಿ ಜಯದೇವ ಆಸ್ಪತ್ರೆಯ ನಿರ್ದೇಶಕರನ್ನಾಗಿ ನೇಮಕ ಮಾಡಿತು ಧರಮ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ JDS ಸರ್ಕಾರ. ಅಂದ್ಹಾಗೆ ಧರಮ್ ಸಿಂಗ್ ಸರ್ಕಾರ ದೇವೇಗೌಡರ ಅಣತಿಯಂತೆ ನಡೀತಿತ್ತು ಅನ್ನೋ ಆರೋಪವಿದೆ. ಸೊ ಮಂಜುನಾಥ್ರನ್ನ ನಿರ್ದೇಶಕರನ್ನಾಗಿ ನೇಮಕ ಮಾಡುವಲ್ಲಿ ದೇವೇಗೌಡರ ಪ್ರಭಾವ ಕೂಡ ಕೆಲಸ ಮಾಡಿರಬಹುದು ಎನ್ನಲಾಗುತ್ತೆ. ಅದೇನೇ ಇದ್ರೂ ನಿರ್ದೇಶಕರಾದ ಮೇಲೆ ಆಸ್ಪತ್ರೆಯಲ್ಲಿ ಮಹತ್ತರ ಬದಲಾವಣೆಗಳನ್ನ ತಂದ ಕೀರ್ತಿ ಡಾಕ್ಟರ್ ಮಂಜುನಾಥ್ಗೆ ಸಲ್ಲಲೇಬೇಕು. ಮೊದಲಿಗೆ ಆಸ್ಪತ್ರೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಹೆಜ್ಜೆ ಇಟ್ರು. ಎಲ್ಲಾ ಸಿಬ್ಬಂದಿಗಳನ್ನ ಕರೆದು ದಯವಿಟ್ಟು ಎಲ್ಲರೂ 1 ದಿನದ ವೇತನವನ್ನ ಸಂಸ್ಥೆಗೆ ವಾಪಸ್ ಕೊಡೋಣ, ಆಮೇಲೆ ಬೇರೆಯವರ ಬಳಿ ಕೇಳೋಣ ಅಂದ್ರು. ಅದಕ್ಕೆ ಎಲ್ಲರೂ ಒಪ್ಪಿದ್ರು. ನಂತರ ವಿವಿಧ ಸಂಘ ಸಂಸ್ಥೆಗಳಿಂದ ದೇಣಿಗೆ ಪಡೆದ್ರು. ಈ ಹಣದಲ್ಲಿ ಕಡು ಬಡವರಿಗೆ ಉಚಿತ ಮತ್ತು ಕಮ್ಮಿ ಬೆಲೆಯಲ್ಲಿ ಹೃದಯದ ಚಿಕಿತ್ಸೆ ಸಿಗುವಂತೆ ಮಾಡಿದ್ರು. ಹೀಗೆ 10 ಹಲವು ಕಾರ್ಯಕ್ರಮಗಳನ್ನ ಜಾರಿಗೆ ತಂದು ಸರ್ಕಾರಿ ಆಸ್ಪತ್ರೆಯನ್ನ ಮಾದರಿ ಆಸ್ಪತ್ರೆಯನ್ನಾಗಿ ಪರಿವರ್ತಿಸಿದ್ರು. ಇವರ ಅವಧಿಯಲ್ಲೇ ಮೈಸೂರು ಮತ್ತು ಕಲಬುರಗಿಯಲ್ಲಿ ಜಯದೇವ ಆಸ್ಪತ್ರೆಯ ಬ್ರಾಂಚ್ಗಳು ಶುರುವಾದವು. ಆರೋಗ್ಯ ಕ್ಷೇತ್ರಕ್ಕೆ ಇವರು ಕೊಟ್ಟ ಕೊಡುಗೆಗೆ ನೂರಾರು ಪ್ರಶಸ್ತಿ ಗೌರವಗಳು ಸಂದಿವೆ. ಅದರಲ್ಲಿ 2007ರಲ್ಲಿ ಸಿಕ್ಕ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಹಲವು ಗೌರವ ಡಾಕ್ಟರೇಟ್ಗಳು ಸೇರಿವೆ. 2024ರಲ್ಲಿ ನಿವೃತ್ತಿ, ರಾಜಕೀಯಕ್ಕೆ ಎಂಟ್ರಿ. ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಸುಮಾರು 17 ವರ್ಷ ಸೇವೆ ಸಲ್ಲಿಸಿದ ಡಾಕ್ಟರ್ CN ಮಂಜುನಾಥ್ 2024ರಲ್ಲಿ ನಿವೃತ್ತರಾದ್ರು. ಇದರ ಬೆನ್ನಲ್ಲೇ ಕುಮಾರಸ್ವಾಮಿ ಮೂಲಕ ಇವರನ್ನ ರಾಜಕೀಯಕ್ಕೆ ಕರ್ಕೊಂಡು ಬಂದು ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಟಿಕೆಟ್ ಕೊಟ್ಟು ಲೋಕಸಭೆ ಎಲೆಕ್ಷನ್ಗೂ ನಿಲ್ಲಿಸಿತು. ಅಂದ್ಹಾಗೆ ಇವರು ರಾಜಕೀಯಕ್ಕೆ ಬರೋದು ಪತ್ನಿ ಅನಸೂಯ, ಮಗ ಡಾಕ್ಟರ್ ಸಾತ್ವಿಕ್ ಮತ್ತು ಮಗಳು ಡಾಕ್ಟರ್ ನಮ್ರತಾಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಆದ್ರೂ ಒತ್ತಡಕ್ಕೆ ಮಣಿದೋ ಅಥವಾ ತಮ್ಮ ಸೇವೆ ರಾಷ್ಟ್ರ ಮಟ್ಟಕ್ಕೂ ವಿಸ್ತರಣೆ ಆಗ್ಬೇಕು ಅನ್ನೋ ಆಸೆ ಇಟ್ಕೊಂಡು ಎಲೆಕ್ಷನ್ಗೆ ನಿಂತ್ರು. ಸೊ ಫ್ರೆಂಡ್ಸ್, ಇದಿಷ್ಟು ಡಾಕ್ಟರ್ CN ಮಂಜುನಾಥ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ, ದೇವೇಗೌಡರ ಮಗಳನ್ನ ಮದುವೆಯಾಗಿದ್ದು ಹೇಗೆ, ಜಯದೇವ ಆಸ್ಪತ್ರೆಯಲ್ಲಿ ಮಾಡಿದ ಸಾಧನೆ ಏನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.